ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ಕುಬೇರ ಲಕ್ಷ್ಮಿ ಮಂತ್ರವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ನಮಗೆ ಸಾಲ ಇದೆ, ಸಾಲದ ಸಮಸ್ಯೆ ಇದೆ, ಹಾಗೆ ತುಂಬಾ ನಮಗೆ ಹಣದ ಸಮಸ್ಯೆ ಇದೆ, ತುಂಬ ಹಣದ ಅವಶ್ಯಕತೆ ನಮಗೆ ತುಂಬಾ ಇದೆ. ದಯವಿಟ್ಟು ಇದಕ್ಕೆ ಏನಾದರೂ ಸೊಲ್ಯೂಷನ್ ಹೇಳಿ ಅನ್ನೋದಾದರೆ ಈ ಒಂದು ಕುಬೇರ ಲಕ್ಷ್ಮಿ ಮಂತ್ರವನ್ನು ನೀವು ಒಂದು 15 ದಿನ ಆದರೂ ನೀವು ಪ್ರತಿನಿತ್ಯ ಹೇಳ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ಯಾವುದರ ಮುಖಾಂತರವಾಗಿರ್ಬೋದು ನಿಮಗೆ ಸೇರಬೇಕಾಗಿರುವಂಥ ಹಣ ನಿಮ್ಮ ಕೈ ಸೇರುತ್ತೆ. ನಿಮಗೆ ಏನೇ ಹಣದ ಸಮಸ್ಯೆ ಇದ್ದರೂ ಕೂಡ, ಸಾಲ ಇದ್ದರೂ ಕೂಡ ಅದೆಲ್ಲದೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬಂದರೆ ನೀವು ಕೆಲಸ ಮಾಡುವಂಥ ಕೆಲಸದಲ್ಲಾಗಿರ್ಬೋದು ಅಥವಾ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನೀವು ಮಾಡ್ತಾ ಇರುವಂಥ ವ್ಯಾಪಾರಗಳಲ್ಲಾಗಿರ್ಬೋದು ತುಂಬಾ ಅಭಿವೃದ್ಧಿಯನ್ನು ಪಡಿತಾರೆ. ಈ ಒಂದು ಮಂತ್ರದ ಸಹಾಯದಿಂದ ನೀವೇನು ಅಂದ್ಕೊಂಡಿರ್ತೀರ ನೋಡಿ ಅದಕ್ಕಿಂತ ಹೆಚ್ಚು ಲಾಭವನ್ನು ಈ ಒಂದು ಮಂತ್ರದ ಸಹಾಯದಿಂದ ನೀವು ಪಡ್ಕೋಬಹುದು. ಇವಾಗ ಆ ಮಂತ್ರವನ್ನು ಯಾವಾಗ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಇದು ತುಂಬಾ ಪವರ್ಫುಲ್ ಆಗಿರುವಂಥ ಮಂತ್ರ. 30 ದಿನದ ಒಳಗಡೆನೇ ಇದು ನಿಮಗೆ ಇದರ ರಿಸಲ್ಟ್ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವುದಾರ ಕಾರಣಗಳ ಮುಖಾಂತರ ನಿಮಗೆ ಆ ದುಡ್ಡು ಅನ್ನೋದು ನಿಮ್ಮ ಕೈ ಬಂದು ತಲುಪುತ್ತೆ. ಬೇಕಾದರೆ ಇದನ್ನು ನೀವು ಪರೀಕ್ಷೆ ಮಾಡಿ ನೋಡಬಹುದು. ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬನ್ನಿ. ಖಂಡಿತವಾಗ್ಲೂ ಕುಬೇರ ಲಕ್ಷ್ಮಿಯವರ ವರದಿಂದ ನಿಮಗೆ ಆ ಒಂದು ದುಡ್ಡು ಅನ್ನೋದು ನಿಮ್ಮ ಕೈಯಲ್ಲಿ ಯಾವಾಗಲೂ ಸದಾ ನೆಲೆಸಿರುತ್ತಾರೆ. ಲಕ್ಷ್ಮೀ ತಾಯಿ ಯಾವಾಗಲೂ ಸದಾ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಲ್ಲಿ ನೆಲೆಸಿರುತ್ತಾರೆ. ಹಾಗಾಗಿ ಈ ಒಂದು ಮಂತ್ರವನ್ನು ನಾನು ಹೇಳ್ತಾ ಹೋಗ್ತೀನಿ. ಆ ಮಂತ್ರವನ್ನು ನೀವು ಮಂಗಳವಾರ ಅಥವಾ ಶುಕ್ರವಾರದಂದು ಪ್ರಾರಂಭ ಮಾಡಬೇಕಾಗುತ್ತೆ. ದಿನಕ್ಕೆ 21 ಬಾರಿ ಆದರೂ ಈ ಮಂತ್ರನ ಹೇಳಬೇಕಾಗುತ್ತೆ. ಈ ಮಂತ್ರ ನೋಡಿ ತುಂಬಾ ಪವರ್ಫುಲ್ ಆಗಿರುವಂಥ ಮಂತ್ರ ಈ ಥರ ಇದೆ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪೂರಯ ನಮಃ. ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ ನೋಡಿ. ಕುಬೇರ ಲಕ್ಷ್ಮಿ ಮಂತ್ರ ಇದನ್ನು ಒಂದು ಬುಕ್ನಲ್ಲಿ ಬರೆದಿಟ್ಕೊಂಡು ನೀವು ಪ್ರತಿನಿತ್ಯ 21 ಬಾರಿ ಹೇಳಿ. ಖಂಡಿತವಾಗ್ಲೂ ನಿಮಗೆ 30 ದಿನದ ಒಳಗಡೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪೂರಯ ನಮಃ. ಈ ಒಂದು ಮಂತ್ರವನ್ನು ನೀವು 21 ಬಾರಿ ಹೇಳಬೇಕಾಗುತ್ತೆ. ಒಂದು ಬುಕ್ನಲ್ಲಿ ಬರೆದಿಟ್ಕೊಂಡು ಪ್ರತಿನಿತ್ಯ ಸ್ನಾನ ಎಲ್ಲ ಮುಗಿಸಿದ ನಂತರ ದೇವರ ಒಂದು ಪೂಜೆ ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳ್ತಾ ಬನ್ನಿ. ಖಂಡಿತವಾಗ್ಲೂ 31 ದಿನದ ಒಳಗಡೆ ನಿಮಗೆ ಇದರ ರಿಸಲ್ಟು ತಿಳಿಯುತ್ತೆ. ಯಾಕಂದರೆ ತುಂಬಾ ಪವರ್ಫುಲ್ ಆಗಿರುವಂಥ ಕುಬೇರ ಲಕ್ಷ್ಮಿ ಮಂತ್ರ ಇದು. ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಹಣದ ಸಮಸ್ಯೆ ಆಗಿರ್ಬೋದು ಅಥವಾ ಸಾಲ ಆಗಿರ್ಬೋದು ಎಲ್ಲದೂ ಕೂಡ ಎಲ್ಲ ಕೊರತೆಗಳಿಂದ ನಿವಾರಣೆಯಾಗಿ ನಿಮಗೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ತಾಂಡವಾಡ್ತಾರೆ. ಹಾಗೆ ಲಕ್ಷ್ಮಿ ನಿಮ್ಮ ಮನೆಯನ್ನು ಬಿಟ್ಟು ಯಾವಾಗಲೂ ಹೋಗೋದಿಲ್ಲ. ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬರೋದ್ರಿಂದ ನಿಮಗೆ ಯಾವುದರ ಮುಖಾಂತರವಾದರೂ ಲಕ್ಷ್ಮಿ ಅನ್ನೋದು ನಿಮ್ಮ ಮನೆಗೆ ಬಂದು ಕೂತ್ಕೊತಾರೆ ಅಂತ. ಈ ಒಂದು ಮಂತ್ರದ ಸಹಾಯದಿಂದ ನಿಮ್ಮ ಎಷ್ಟೇ ಸಾಲ ಇದ್ದರೂ ಕೂಡ ಅದೆಲ್ಲ ಸಾಲಗಳು ತೀರ್ತಾ ಹೋಗುತ್ತೆ. ಹಾಗೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರ್ತಾಳೆ. ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ಮಂತ್ರವನ್ನು ಯಾರು ಬೇಕಾದರೂ ಹೇಳ್ಬೋದು. ಗಂಡು ಮಕ್ಕಳಾದರೂ ಹೇಳ್ಬೋದು, ಹೆಣ್ಮಕ್ಳಾದರೂ ಹೇಳ್ಬೋದು. ಪ್ರತಿನಿತ್ಯ 21 ಬಾರಿ ಈ ಮಂತ್ರವನ್ನು ಮಂಗಳವಾರ ಅಥವಾ ಶುಕ್ರವಾರದಿಂದ ಆರಂಭ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.